Guys, we are ನೋಡಿ ರಾಮದೇವ್ರ ಬೆಟ್ಟಕ್ಕೆ ಹೋಗೋಣ ಅಂತ ಬಂದು ಆಕ್ಚುಲಿ ಗ್ಲೇಟ್ ಕ್ಲೋಸ್ ಆಗೈತೆ. ಇಲ್ಲಿ ಹುಲಿ ಕಾಣಿಸುತ್ತಲ್ಲ ಆ ತರ ಏಯ್ ಮಗ ಟೊಮಾಟೊ ಏನು ಇವತ್ತು ತಿಂಚ ಬಾರದು ಏನ್ ಅನ್ಕೊಂಬಂದಿ, ಏನಾಯ್ತು? ಗೈಸ್, ವಿ ಆರ್ ಕರೆಂಟ್ಲಿ ಇನ್ ಕೆಂಗೇರಿ ಪೊಲೀಸ್ ಸ್ಟೇಷನ್. Hey guys, welcome to our 2K2 Parkers YouTube channel. This road, we are going to, we don't know destination actually, Okay. but we are going to mostly Ramnagara, Ramdevar Betta. We will see you the destination. Okay. See you, bye. ಬಿಡ್ದಿಲ್ ಇಳಿಯುತ್ತೆ ಗಾಡಿ, ಹೋಗಂಗಿಲ್ಲ ಅನ್ಸುತ್ತೆ. ಅಲ್ಲಿ ಟೋಲ್ಕಿನ ಹಿಂದೆನೆ ಲೆಫ್ಟ್ ತಗೊಂಬೋದ ನಾವು? ಯಾಕೆ ರೆಡಿ ಗುರು ಸುಮ್ನೆ. ಆಮೇಲೆ ಅವನು ಬೆಳಕು ತೋರಿಸ್ತಾನೆ ದರ್ಶನ ಅಂತ. ಅದು ಬೆಳಕಲ್ಲ, ದರ್ಶನ ಅಂತ ತೋರಿಸ್ತಾನೆ. Guys, we are currently not brought the GoPro. That's why you are recording in iPhone 16 Pro. We are currently switch the In the cruise control. Have you ever seen Dio with the cruise control? But this is a running proper. ಅಪ್ಪಾಯ್ತು. So it doesn't know what it's gonna be doing. Yeah. It's gonna convert into cruise control or transformer, anything possible. But this is a actual manual cruise control. Manual cruise control. You'll have to rev the accelerator and just leave that. Okay. It's gonna do its job. Oh! Hunter! Guys, ನಾವೆಲ್ಲೋದ್ರು ನಮ್ನ ಅಂಟರ್ ಬಿಡಲ್ಲ, ನಾವು ಅಂಟರ್ನ ಬಿಡಲ್ಲ. ಫಸ್ಟ್ ಟೈಮ್ ಮತ್ತವನೇ ಅವ್ನು ಬಿಟ್ಬಿಟ್ಟು ಹೋಯ್ತಾನ. ಬ್ರೇಕ್ ಕೊಡೋಣ. Guys, we are currently in Kengeri police station. Kumlugodu police station. Our destination will be another 30 kilometers. Hello. 30 kilometers. 1 to 3 mic testing. Sorry. We are talking in better English. Please get the camera. We are currently in off-road situation. Here in ಇಲ್ಲೋಡಿ ರಾಮದೇವ್ರ ಬೆಟ್ಟಕ್ಕೆ ಹೋಗೋಣ ಅಂತ ಬಂದು ಮೈಸೂರು ರೋಡಿಂದ ಯೂ ಟರ್ನ್ ಹಾಕೊಂಡು ಯಾವ್ದು ಆಫ್ ರೋಡ್ ಮಾಡ್ತಾ ಇದೀವಿ. ಆಫ್-ರೋಡ್ ಟ್ರೈಲ್ ಮಾಡ್ತಾ ಇದೀವಿ. ಮಳೆ ಬೀಳ್ತಾ ಇಲ್ಲ. ಮಳೆ ಬಿದ್ದಿದ್ರೆ ಹಿಮ ಬೀಳ್ತಾ ಇದೆ. ಈ ಆಫ್ ರೋಡ್ ನಾವು ಎಕ್ಸ್ಪಲ್ಸ್ ಅಲ್ಲೂ ಮಾಡಕ್ ಆಗಲ್ಲ, ಡಿಯೋ ಅಲ್ಲಿ ಮಾಡ್ತಾ ಇದೀವಿ. ಎಕ್ಸ್ಪಲ್ಸ್ ಅಲ್ಲಿ ಈ ಮಜಾ ಸಿಗಲ್ಲ ನಮ್ಗೆ. ಇವಾಗ ಹೆಂಗ್ ಹೋಗೋದು ಕಾಣಿಸ್ತಾ ಇಲ್ಲ. ಹೆಂಗೆ ಗೈಸ್ ಒಂದ್ಸತಿ ಮ್ಯಾಪ್ ವಿಸಿಟ್ ಮಾಡ್ಕೊಂಡು ನಿನ್ ಫೋನ್ ತೆಗಿಯಲ್ಲ. ಅಲ್ಲ, ನಾವು ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗ್ತಾ ಇದೀವಿ ರಾಮದೇವ್ರ ಬೆಟ್ಟ ನೋಡೋಣ ಅಂತ. ಇಲ್ಲಿ ಯಾವ್ದೋ ರೋಡ್ ಸಿಕ್ತು. ಸರಿ ಆಯ್ತು ಗೈಸ್, ನಾವು ಆಮೇಲೆ ಸಿಕ್ತೀವಿ. ಅಲ್ಲಿ ನೋಡಿ, ಅದೇ ನಮ್ಮ ಡೆಸ್ಟಿನೇಷನ್. ಕುಡಿದ ವಾತಾವರಣ. ಗೋಪ್ರೋನು ತಂದಿಲ್ಲ, ಡ್ರೋನು ತಂದಿಲ್ಲ. ಏನ್ ಮಾಡೋದು, ಬೇಜಾರಾಗ್ತಾ ಇದೆ. ತಂದಿದ್ರೆ ಪೊಲೀಸರು ಮಾಡೋಣ ಅನ್ಕೊಂಡು, ಆದ್ರೆ ಊರ್ ಬಂದ್ಬಿಡ್ತು. ಆಮೇಲೆ ನಮ್ನ ಊರ್ ಅವನು ನಮ್ಗೆ ಊರವ್ರ ಮಸಾಲೆ ಹರಿತಾರೆ, ಅದಕ್ಕೆ ಎಲ್ಲೋ ರೈತಲ್ಲಿ ಎಲ್ಲ ನೋಡ್ತಾವ್ರೆ. ಗೈಸ್, ಇದೇ ರಾಮದೇವ್ರ ಬೆಟ್ಟ. ಅಲ್ಲಿ ಆಕ್ಚುಲಿ ಗ್ಲೇಟ್ ಕ್ಲೋಸ್ ಆಗೈತೆ. ನಿಮ್ಗೆ ಕಾಣಿಸ್ತಾ ಇಲ್ಲ. ಆ ಕಡೆ ಹೋಗಿ ತೋರ್ಸೋದ್ ಬೇಡ ಅಂತ ಅನ್ಬಿಟ್ಟು ಇಲ್ಲೇ ಇದೀವಿ. 9 ಗಂಟೆಗೆ ಓಪನ್ ಅಂತೆ. 9 ಗಂಟೆಗೆ ಓಪನ್. ಅಲ್ಲಿ ಬೇರೆ ಏನೋ ಟಿಕೆಟ್ ಏನೋ ತಗೊಂಡ್ಬರ್ಬೇಕು ಅಂತ ಬೋರ್ಡ್ ಇದೆ. ಅದ್ ನಾನು ಆಮೇಲೆ ಬರ್ತಾ ಒಂದ್ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಊರಿಂದ ಬಂದ್ರೆ ಅಲ್ಲೆಲ್ಲೋ ಗಾಡಿ ಹಾಕಿದೀವಿ ಮುಂದೆ, ಅಲ್ಲಿ ಹಾಕೋದ್ ಬೇಡ ಅಂತ. ಮತ್ತೆ ಇಲ್ಲಿ ಕೆರೆ ಇದೆ. ಇಲ್ಲೊಬ್ರು ಹೇಳಿದ್ರು ಈ ರೋಡಲ್ಲಿ ಹೋಗಿ ಗೇಟ್ ಅಲ್ಲಿ ನಡ್ಕೊಂಡು ಹೋಗಿ ಜಾಗ ಇದೆ, ಬಟ್
ಯಾಕೆ ಈ ಕಡೆಯಿಂದ ಸೈಡ್ ಇಂದ ಒಂದ್ ರೋಡ್ ಇದೆ, ಈ ದಾರಿಲಿ ಹೋಗಿ ಅಂತ. ಹೋಗಿ ಎಂದು ಅದಕ್ಕೆ ನೋಡಿದ್ರೆ ಕಾಂತಾರದಲ್ಲಿ ಹುಲಿ ಕಾಣಿಸುತ್ತಲ್ಲ ಆ ತರ ಅನ್ಸ್ತು. ಕಾಂತಾರದಲ್ಲಿ ಬೆಳಕ್ ಕಾಣ್ದಂಗ ಏನೋ ಕಾಣಿಸ್ತದ ಅಂತ ನಮ್ಮೊಂದ್ ಭಯ. ಒಂದ್ ನಿಮಿಷ ಮಗ, 0.5 ಕಾಂತಾರಲ್ಲಿ ಹುಳಿ ಬಂದು ಬೆಳಕು ಅಂತದಲ್ಲ ಆತರ. ನನಗೆ ಸಣ್ಣ ಸಣ್ಣ ಹೆಜ್ಜೆ ಹಾಕೊಂಡು ಹೋಗೋಣ. ಏನಾರು ಆದ್ರೆ ಅಪ್ಡೇಟ್ ಮಾಡ್ತೀವಿ ಅಷ್ಟೇ. ಹಂಗೆ ವಿಡಿಯೋ ನೋಡ್ತಾ ಇರಿ, ನಮ್ ಜೊತೆ ಜಾಯ್ನ್ ಆಗಿರಿ. ಸೌಂಡ್ ಬೇರೆ ಮಾಡ್ತಾ ಇತ್ತು ಅಲ್ಲಿ ಇಲ್ಲಿ ಪೊದೆಲಿ ಕೊಡಿ. ಇಲ್ಲಿ ನೋಡಿ, ಈ ಕಡೆ ಒಂದ್ ಪೊದೆ ಐತಿ, ಇಲ್ಲಿ ಯಾರೋ ಟಾರ್ಚ್ ಹಾಕ್ತಾರಂಗವ್ರೆ. ಎಲ್ಲೋ ಇಲ್ಲಿ ಪೊದೆ ಐತೆ, ಸೌಂಡ್ ಮಾಡ್ತವ್ರೆ. ಅಲ್ಲಿ ನೋಡಿದ್ರೆ ಹೆವೆನ್ ಕಾಣಿಸ್ತೈತೆ, ಹೆವೆನ್. ಆ ಹೆವೆನ್ ನೋಡಕ್ಕೆ ನಾವು ರಿಸ್ಕ್ ತಗೊಂಡ್ ಹೋಯ್ತಾ ಇದೀವಿ. ಬೆಳಗಿನ ಜಾವದ ವಂದನೆ ಮಾಡಕ್ ಬರ್ತಾರೆ. ಆ ವಂದನೆ ಮಾಡೋದನ್ನ ನಾವೇನಾದ್ರು ಡೈರೆಕ್ಟ್ ಆಗಿ ನೋಡ್ಬಿಡ್ತೀವ ಅಂತ. ಅಯ್ಯೋ, ಇಲ್ಲಿ ಯಾರು ಸೌಂಡ್ ಮಾಡ್ತಾವ್ರ. ಅಲ್ಲೇನೋ ರೂಟ್ ಇತ್ತು ಸರಿ, ಹೋಗೋದು ಎಲ್ಲಿ? ಅಲ್ಲೇನೋ ದಾರಿ ಇತ್ತು ಅಲ್ಲಿಂದ. ಓಕೆ, ರಿಟರ್ನ್ ಹೋಗದ ಗೊತ್ತಿಲ್ಲ. ಅದೇ ಹಿಂಗ್ ಹೋಗಿ ಅಂದ್ರಲ್ಲ, ಅಲ್ಲೇನೋ ಪಾಯಿಂಟ್ ಐತೆ, ಇವ್ರದ್ದು ಇರೋಬೇಕು ಪಾಯಿಂಟ್. ಯಾರೋ ನೋಡ್ತವ್ರ. ಇಲ್ಲಿ ನೋಡಿ, ಇದೇ ಗೇಟು, ನಿಮ್ಗೆ ಕಾಣಲ್ಲ. ಝೂಮ್ ಇನ್ ಮಾಡ್ತೀನಿ ರೀ. ಅಲ್ಲೊಂದು ಆಫೀಸ್ ತರ ಐತೆ, ಇಲ್ಲೇನೋ ಸೌಂದರ್ಯ ಐತೈತೆ. ಕ್ಯಾಮ್ರಾ ಇದಾಗಲ್ವಾ, ಟರ್ನ್ ಆಗಲ್ವಾ? ಕೈಯಲ್ಲೇ ತಿರ್ಗ್ಸು. ಓಕೆ, ಅವ್ರೇನೋ ಅಂಕಲ್ ಹಿಂಗ್ ಹೋಗಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನಮ್ಗೆ ಹೆಂಗೆ ಹೋಗೋದು ಗೊತ್ತಾಯ್ತಿಲ್ಲ. ಹಾ, ಅಲ್ಲಿ ನೋಡಿ, ಇಲ್ಲಿ ನಾವು ಹತ್ತುತ್ತೀವ ಬೆಟ್ಟನ. ಹೆಂಗ್ ಹತ್ತದ್ ಗೊತ್ತಿಲ್ಲ. ಹುಲಿ ಚಿರತೆ ಅವೆಲ್ಲ ಏನಿರಲ್ಲ. ಅದೊಂದು ಬಂಡ ಧೈರ್ಯದಿಂದ ಹೋಯ್ತಾ ಇದೀವಿ. ಹೆಂಗೋ ಹೋಗೋದು ಗೊತ್ತಾಯ್ತಿಲ್ವಲ್ಲೋ. ಹಿಂಗ್ ಇಳಿದ್ಬಿಟ್ಟು ಹೋಗ್ಬೇಕನ್ಸದ್. ಬಾ ಹೋಗೋಣ. ಏನು ಹೇಳಿಲ್ಲ. ಅಯ್ಯೋ, ಅಲಾರಾಮ್ ಬೇರೆ ಹೊಡ್ಕೊತೈತೆ ಗೈಸ್. ಕಾಂತಾರ ಇವಾಗ್ಲೇ ನಮಗ್ ಬೇರೆ ತೋರಿಸ್ತೈತಿ. ಸರಿ ಗೈಸ್, ಆಯ್ತು, ರೋಡ್ಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಸ್ಟೀಪ್ ಹೆಂಗೈತೆ. ಇದ್ರೆ ಏನಿಲ್ಲ, ಮುಕ್ಕುಸ್. ಓಕೆ, ಹಿಂಗ್ ಇಡ್ಕೋಬೇಕಾ ಇಲ್ಲ ಹಿಂಗ್ ಇಡ್ಕೋಬೇಕಾ? ಟ್ವಿಲ್ಟ್ ಮಾಡ್ಬೋದಾ? ಹಿಂಗ್ ಮಾಡ್ತಾ ಇರ್ತೀಯ. ರಿವರ್ಸ್ ಹಿಂಗ್ ಇಡ್ಕೋಬೇಕಾ? ಹಿಂಗ್ ಇಡ್ಕೋ. 0.5 ಐತೆ ಮಕ ಎಲ್ಲ. ಓಕೆ ಓಕೆ, ಇದು ಈಸಿ ಪ್ರೊಸೆಸ್. ಓಕೆ ಓಕೆ ಗೈಸ್, ಅಲ್ಲಿ ಹೋಗ್ತಾ ಹೋಗ್ತಾ ಸಿಗೋಣ ಮುಂದೆ. ಮೇಲ್ಗಡೆ ಸ್ನೇಹಿತರೆ, ಇವಾಗಷ್ಟೇ ಯಾರೋ ಅಲ್ಲಿ ಅಜ್ನಬಿ ಕಾಣಿಸ್ಕೊಂಡು ನಮ್ಗೆ. ಆ ಅಜ್ನಬಿ ಹೇಳಿದ್ದೇನು ಅಂತಂದ್ರೆ, ನಿಗೂಢವಾಗಿ ಏನೋ ಹೇಳ, ಅರ್ಥ ಆಗಿಲ್ಲ. ನಿಗೂಢ ರಾತ್ರಿ ನಿಗೂಢದಾಗ ಒಂದು ಸ್ಟೋರಿ ಹೇಳ್ದ, ಹೆಂಗೋಗ್ಬೇಕು ಅಂತ. ನಾವೇನ್ ಅನ್ಕೊಂಡ್ವಿ ಅಲ್ಲಿಂದ ಎಳ್ದ್ಬಿಟ್ಟು ಇದರಿಂದ ಹತ್ಕೊಂಡು ಹೋಗ್ಬೇಕು ಅಂತ. ಬಟ್ ಇವನು ಇದೇ ಮರ, ಈ ಮರ ಇಲ್ಲಿ ಸ್ಟ್ರೈಟ್ ತಗೊಂಡು ಹಿಂಗ್ ಹೋದ್ರೆ ಅಲ್ಲೆಲ್ಲ ಕನೆಕ್ಟ್ ಆಗ್ಬೋದು. ಬಾ ಹತ್ಕೊಂಡ್ ನೋಡೋಣ. ಅದಕ್ಕೆ ಅವನು ಹಿಂಗ್ ಹೋಗೋದಿಕ್ಕೆ ಹೇಳ್ದ ಹುಡ್ಗ ಯಾರು. ಅವನು ಏನೋ ಇಲ್ಲಿಗೆಲ್ಲ ಆಕ್ಟಿವಿಟಿ ಮಾಡ್ತಾ ಇದ್ದ, ಎದುರುಕ ಊಟ ಅನ್ಸುತ್ತೆ. ಬಾ ಹಿಂಗ ತೋರ್ಸ್ತಾ ಇದ್ಯಾ? ಏಯ್ ಮಗ, ಟೊಮೊಟೊ ಏನು ಇವಾಗ ತಿಂಚ ಬಾರೋದು? ಏಯ್, ಅಲ್ಲಿ ಟೊಮೊಟೊ ಐತೆ ಅಂತ ಹೇಳ್ತಾ ಇರೋದು. ಟೊಮೊಟೊ ಐತೆ ನೋಡಿದೆ, ತಿನ್ನಲ್ಲ ಯಾರು ಇವಾಗ. ಕಾಯಿ ಟೊಮೊಟೊ. ಟೊಮೊಟೊ ನೋಡಿ ಎಕ್ಸೈಟ್ ಆಗೋದ ಅನ್ಕೊಂಡೆ, ಆವಾಗ ಬಂದ್ಬಿಟ್ರೆ ಅಂತ ಭಯ ಆಯ್ತೈತೆ. ಹಂಗ ಅಲ್ಲಿ ಇದೆಯಲ್ಲ, ಕ್ಲೋಸ್ ಆಗಿದೆಯಲ್ಲ. ಆ ಕಡೆ ಅಂತೆ. ಏಯ್, ಇಲ್ಲಿ ಓಪನ್ ಐತಲ್ಲೋ. ಎಲ್ಲ ಇದನ್ನ ಎಲ್ಲ ಹತ್ಕೊಂಡು ಹೋಯ್ತಾರೋ. ಇಲ್ಲಿ ಉಸ್ಕೊಂಡು ಹೋಗ್ಬೇಕಂತ. ಓ, ಇಲ್ಲಿ ಬಕ್ಕೊಂಡು. ಸರಿ, ಗೊತ್ತಾಯ್ತು ಬಿಡೋಣ. ಗೈಸ್, ಇಲ್ಲಿ ನೋಡಿ ಮಿಸ್ ತಗೊಂಡು ಹೋದೇನಾ? ಹಿಡ್ಕೋ, ತೋರ್ಸು. ಓ ಮೋಯೆ 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 ತಾಳೋ ಬ್ಯಾಗು. ಕೇಳ್ತೀನಪ್ಪ, ಅಲ್ಲೇ ಹೋಗೋಣ ಅಂತ. ಇನ್ನೇನು ಮಾಡೋದು?
ಗಾಡಿ ಹೋದ್ರೆ ಕುಣಿಗಲ್ಲು. ಇದು ಇಲ್ಲೇ ಪಕ್ಕದಲ್ಲಿ ಎಲ್ಲೋ ಐತಂತೆ ಕುಣಿಗಲ್ ಬೆಟ್ಟ ಅಂತ. ಓಕೆ ಇವಾಗ ಇನ್ನೊಂದು ಸೀನ್ ಆಗಿದೆ. ಸೀನ್ ಏನು ಅಂತಂದ್ರೆ ಇದು ಬಂದು ಆರ್ಚ್ ಅಲ್ಲಿ ರಾಮದೇವ್ ಬೆಟ್ಟಕ್ಕೆ ಎಂಟ್ರಿ ಆರ್ಚು. ಸೊ ಅಲ್ಲಿಂದ ಇವಾಗ ಚಪ್ಪಲಿ ಬಿಚ್ಬಿಟ್ಟೆ ಹೋಗ್ಬೇಕು. ಚಪ್ಪಲಿ ಸ್ಟ್ಯಾಂಡ್ ಇಲ್ಲಿದೆ. ಒಂದು ಇನ್ನೊಂದು ವಿಡಿಯೋ ಏನು ಏನ್ ಅನ್ಕೊಂಬಂದಿ, ಏನಾಯ್ತು? ದಾರಿ ಕಾಣದಾಗಿದೆ. ಕೋಟಗಲ್ಲು ತಿಮ್ಮಪ್ಪನ ಬೆಟ್ಟ ಅಂತೆ. ಎಲ್ಲ ಎಷ್ಟು ದೂರ ಆಯ್ತಾರಪ್ಪ ನೋಡ್ತೀನಿ. ಆಗ್ಲೇ ವಿಡಿಯೋ ಮಾಡ್ಬೇಕಾದ್ರೆ ಪಾಸ್ ಕಟ್ ಆಯ್ತು. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಂತಂದ್ರೆ ಅಲ್ಲಿ ಗೇಟ್ ಐತೆ, ನಾವು ಶೂ ಬಿಚ್ಬಿಟ್ಟೋದ. ಇಲ್ಲಿ ಬೇರೆ ಯಾರ ನೋಡಿದ್ರಲ್ಲ 15 ಕಿಲೋಮೀಟರ್ ಶೂನ ಚಪ್ಪಲಿ ನಿಂತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಾವು ಆಫೀಸ್ಗೆ ಹೋಗೋದೇ ಕಷ್ಟ ಆಗೋಗುತ್ತೆ. ಸೊ ಅಷ್ಟು ರಿಸ್ಕ್ ತಗೊಂಡು ಹೋಗೋದು. ಇನ್ನು ಶೂ ಹಾಕೊಂಡಂತೂ ಹೋಗೋಕ್ಕಾಗಲ್ಲ, ದೇವಸ್ಥಾನ ಐತೆ, ಅದ್ರ ಮುಂದೆ ಶೂ ಹಾಕೊಂಡು ಹೋಗೋದು ಹೆಂಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇಲ್ಲ. ಇಲ್ಲೊಂದು ಕಡೆ ಅಲ್ಲಿ ಇನ್ಫಾರ್ಮೇಷನ್ ಆಫೀಸ್ ಅಂತನೋ ಲೆಫ್ಟಲ್ಲೋ ಅಲ್ಲೆಲ್ಲೋ, ಇಲ್ಲಿ ರೈಟಲ್ಲೋ, ಸಾರಿ ಲೆಫ್ಟಲ್ಲೋ ರೈಟಲ್ಲೋ ಐತೆ. ಸೊ ಇಲ್ಲಿಂದ ಇಲ್ಲಿ ಗೇಟ್ ಕಾಣಿಸ್ತಿದ್ಯಾ, ಇಲ್ಲಿಂದ ಹತ್ಕೊಂಬಂದ್ವಿ. ಸುಮ್ಮನೆ ಇಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ನೋಡಿದ್ರೆ ನೀವು ಅಲ್ಲಿ ಆಮೇಲೆ ತೋರಿಸ್ತೀನಿ, ಅಲ್ಲಿ ಮೇಲ್ಗಡೆ ಲೈಟ್ ಉರಿತಿದೆ, ಅದೇ ದೇವಸ್ಥಾನ. ಇಲ್ಲೆಲ್ಲೂ ನೋಡಿದ್ವಿ ಹತ್ತಕ್ಕಾಗುತ್ತಾ ಅಂತ, ಇಲ್ಲೆಲ್ಲೂ ಹತ್ತಕ್ಕಾಗಲ್ಲ. ಮಂಚಿನ ಬೆಲೆ ಡ್ಯಾಮೇ ಹೋಗ್ಬೋದಿತ್ತೇನೋ. ಮಂಚಿನ ಬೆಲೆ ಡ್ಯಾಮ್, ಸಿದ್ದೇಶ್ವರ ಬೆಟ್ಟ ಅಂತೆ. ಎಲ್ಲೋ ಹೋಗೋದು ಇವಾಗ ಗೊತ್ತಾಯ್ತದೆ ನನಗೆ. ಟೈಮ್ ಆಯ್ತು ಇವಾಗ, ಎಲ್ಲೋ ಐತಿಯಾ, ಟೈಮ್ ಆಗೋಯ್ತದೆ. 6:30. ಎಲ್ಲಾನ ಹೋಗ್ಬೇಕಂದ್ರೆ 1 hour ಬೇಕು ಮಿನಿಮಮ್. ಬೆಳಿಗ್ಗೆನೆ ಹೇಳ್ದೆ ಗೈಸನ್ಗೆ ನಂದಿ ಹಿಲ್ಸ್ಗೆ ಹೋಗೋಣ ಅಂತ. ಅಲ್ಲಿ ಪ್ಲಾನ್ ವರ್ಕ್ ಆಗಲ್ವಲ್ಲ. ನಾನು ಇದು ಫ್ಲಾಪ್ ಆದಾಗೆ ಆವಾಗ ನಿಮ್ಗೆ ಅದಕ್ಕೆ ಹೇಳಿಸ್ತು. ಹೋಗಿದೆ ಅಟ್ ನೋಡಿ ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ವಿ. ಸನ್ರೈಸು ಇಲ್ಲ, ಏನಿಲ್ಲ. ಇವತ್ತು ಸನ್ರೈಸ್ ಆಗಲ್ಲ ಅಂತಾನೆ ನಾನು ನಿಮ್ಗೆ ಹೇಳಿದ್ದು. ಇವತ್ತು ಜೇನುಗಳೆಲ್ಲ ಓಡಾಡ್ತಾರೆ. ಎದ್ಗಿದ್ಬಿಟ್ಟು ನೋಡು, ಸೌಂಡ್ ಗೊತ್ತಾಯ್ತು ಓಡಾಡ್ತಾರೆ. ಸರಿ, ಓಕೆ, ಆಮೇಲೆ ಅಪ್ಡೇಟ್ ಮಾಡ್ತೀವಿ ಏನಿದೆ ಅಂತ. ಆನ್ ಮಾಡ್ದ ಇರಪ್ಪ, ಆ ಕಡೆಯಿಂದ ನೋಡ್ಬಿಡ್ತೀನಿ. ಇದಾದ ಕಣೋ, ವಿಡಿಯೋ ಮಾಡೋಕ್ಕೂ ಆಗಲ್ಲ. ಇದು ಓಕೆ ಪರ್ಫೆಕ್ಟ್. ಐ ಆಮ್ ಆಡಿಬಲ್ ವಿತ್ ಯು ಗೈಸ್. ಮಮ್ಮ ಕಮಾನ್ ಸ್ಟಾರ್ಟ್ ಇಂಟ್ರೋ. ಮಾತಾಡೋ, ಅಲ್ಲೇನೋ ಆಯ್ತಾಯ್ತು. ಓಕೆ ಗೈಸ್, ಫೈನಲಿ ಅಂತೂ ಇಂತೂ ನಮ್ಮದು ಫಸ್ಟ್ ವ್ಲಾಗಿಗೆ ನಾವು ಇಂಟ್ರೋ ಕೊಡೋ ಟೈಮ್ ಬಂತು. ಓಕೆ, ಇಂಟ್ರೋ ಹೆಂಗೆ ಕೊಡೋದು ಅಂತ ಗೊತ್ತಿಲ್ಲ, ಆದರೂ ಕೊಡ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ವ್ಲಾಗ್ ಮಾತ್ರ ಅಡ್ವೆಂಚರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನೇನೋ ಆಯ್ತು ಬೆಳಗ್ಗೆಯಿಂದ, ಅದು ದೊಡ್ಡ ಸ್ಟೋರಿ. ರಾತ್ರಿಯಿಂದನೇ ಸ್ಟಾರ್ಟ್ ಆಯ್ತು. ರಾತ್ರಿಯಿಂದನೇ ಸ್ಟಾರ್ಟ್ ಆಯಿತು. ಸಡನ್ ಪ್ಲಾನ್ ಆಯಿತು. ವ್ಲಾಗ್ ಮಾಡೋ ಪ್ಲಾನು ಇರಲಿಲ್ಲ, ಅದು ಸಡನ್ ಪ್ಲಾನ್ ಆಯಿತು. ಅದು ಬರ್ತಾ ದಾರಿಲಿ ಬಂದಿದ್ದ ಜೋಶು ಹಂಗಿತ್ತು. ಜೋಶ್ ಹಂಗೆ ಇತ್ತು, ಇವಾಗ್ಲೂ ಹಂಗೆ ಇದೆ. ಆದ್ರೆ ಮೇಲ್ಗಡೆ ಬಟ್ ಮೇಲ್ಗಡೆ ಹೋಗಕ್ಕಾಗಿಲ್ಲ, ಒಂದು ವ್ಯೂ ಪಾಯಿಂಟ್ ಅನ್ನೋದು ನೋಡಕ್ಕಾಗಿಲ್ಲ, ಮಿಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಿಮ್ಗೆ ಅದು ಮುಂದೆ ವಿಡಿಯೋಲಿ ತೋರಿಸ್ತೀವಿ. ಯಾವ್ದೋ ಒಂದು ದಾರಿ ಇತ್ತು, ಇದರಿಂದ ಇಲ್ಲಿಗೂ ರೋಡ್ಗೂ ಒಂದು 100 meters ಏನೋ ಇದೆ ಅಷ್ಟೇನೆ. ಜಾಸ್ತಿ ಲೈಕ್ ಮಾಡೋದು ಬೇಡ. ಇವಾಗ ನಾವು ಇಂಟ್ರೋ ಕೊಟ್ಬಿಡ್ತೀವಿ, ನೋಡಿ. ಇದೊಂದು ಟ್ರಯಲ್ ಅಂಡ್ ಎರರ್ ಇರುತ್ತೆ. ಈ ಫಸ್ಟ್ ವಿಡಿಯೋ ಅನ್ನೋದು ಟ್ರಯಲ್ ಅಂಡ್ ಎರರ್. ಯೂಶಲಿ ಇವಾಗ ಶಾರ್ಟ್ಸ್ ಅದೆಲ್ಲ ಅಪ್ಲೋಡ್ ಮಾಡ್ತೀವಿ, ಯಾವ್ದು ಕಟ್ ಮಾಡ್ತೀವಿ ನಮಗೂ ಗೊತ್ತಿಲ್ಲ. ಶಾರ್ಟ್ಸ್ ಎಲ್ಲ ಅನ್ನೋದು ಹಾಕಿದೀವಿ. ಬಟ್ ವಿಡಿಯೋಲಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಇದೇ. ಇಬ್ರದ್ದು ಫಸ್ಟ್ ಟೈಮ್. ಇಬ್ರದ್ದು ಫಸ್ಟ್ ಟೈಮ್. ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿಕ್ಲಿ ಬಂದು ಹೆಂಗೆ ಅಂತಂದ್ರೆ, ಈಗಿನ ಜನ್ರೇಷನ್ ಹುಡುಗರು ನೋಡಿರ್ತೀರ, ಬೇರೆ ಯೂಟ್ಯೂಬರ್ಸ್ ಆಗಲಿ ಯಾರನ್ನ ಆಗಲಿ, ನಮ್ಮ ಏಜ್ ಕ್ಯಾಟಗರಿ ಅವ್ರನ್ನ, ಬೈಕ್ ಆಚೆ ತಿರ್ಗಾಡೋದು, ಫ್ರೆಂಡ್ಸ್ ಜೊತೆ ಆಚೆ ಹೋದ್ರೆ ಹೆಂಗಿರುತ್ತೆ, ಆಲ್ಮೋಸ್ಟ್ ರಿಲೇಟೇಬಲ್ ಆಗಿರುತ್ತೆ. ಆದ್ರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀವಿ ಅಷ್ಟೇ. ಮಾಡೋಣ ಅನ್ಕೊಂಡಿದೀವಿ. ನಮ್ದೇನಿದೆ ರಾ ಲೈಫ್ ಏನಿದೆ ಅದನ್ನ ತೋರಿಸ್ತೀವಿ. ನಾವೇನ್ ಎಂಜಾಯ್ ಮಾಡ್ತೀವಿ ಅದನ್ನೇ ತೋರಿಸ್ತೀವಿ. ಚಾನಲ್ ಕ್ರಿಯೇಟ್ ಮಾಡ್ಬಿಟ್ಟು ಆಲ್ಮೋಸ್ಟ್ 7 ರಿಂದ 8 ತಿಂಗಳು ಆಗೋಯ್ತು. ಇನ್ನೂ ಒಂದು ವಿಡಿಯೋನೂ ಹಾಕಿಲ್ಲ. ಶಾರ್ಟ್ಸ್ ಹಾಕಿದೀವಿ. ವ್ಲಾಗ್ ಅದಕ್ಕೆ ಇದೆ ಫಸ್ಟ್ ವ್ಲಾಗ್ ಮುಂಗ್ಸಿಯಲ್ಲಿ. ಅದೇ ಮುಂಗುಸಿ ಬೇರೆ ಅಲ್ಲಿ ಹೋಗ್ತಾ ಇದೆ, ಅದನ್ನೇ ನೋಡ್ತಾ ಇದೆ ಇಷ್ಟೊತ್ತರೆಗೂ. ಓಕೆ ಗೈಸ್, ನಾವು ಹೋಗ್ತಾ ಇದ್ದೀವಿ, ರಿಟರ್ನ್ ಹೋಗ್ತಾ ಇದೀವಿ. ಪ್ಲಾನ್ ಫ್ಲಾಪ್ ಆಯ್ತು. ಅದೇ ಮೇಲ್ಗಡೆ ಯಾವಾಗ್ಲೂ ಹೇಳ್ದಂಗೆ ಆ ಥರ ಆಯ್ತು. ಯೋಚನೆ ಮಾಡ್ಕೊಂಡು ಸರಿ ಆಯ್ತು,
ನಾವು ಪರ್ಮಿಷನ್ ಏನು ತಗೊಂಬಂದಿಲ್ಲ, ಟಿಕೆಟ್ ತಗೊಂಬಂದಿಲ್ಲ. 9:30 ಓಪನ್ ಅಂತೆ, ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೋಗ್ತಾ ಇದೀವಿ ಅಷ್ಟೇ. ಮೋಸ್ಟ್ಲಿ ನಾವು ಬಿಡದಿಯಲ್ಲಿ ಸಿಗ್ತೀವಿ ನಿಮಗೆ. ಬಿಡದಿ ತಟ್ಟೆ ಹಾ. ಇಡ್ಲಿ ತಿಂತ ತಟ್ಟೆ ಇಡ್ಲಿ ನಾನು ಒಂದ್ಸಲಿನೂ ತಿಂದಿಲ್ಲ. ತಿಂದಿಲ್ವಾ? ತಿಂದಿಲ್ಲ. ಹೌದಾ? ಹ್ಮ್. ಅಪ್ಪ. ಬಿಡದಿ ತಟ್ಟೆ ಇಡ್ಲಿ ತಿಂದಿಲ್ಲ. ವಂಡರ್ಲಾಗೆ ಹೋಗಿಲ್ಲ ಕಣೋ ನಾನು. ನಾನು ಹೋಗಿಲ್ಲ ಇವ್ರು. ವಂಡರ್ಲಾಗ್ ಒಂದ್ಸಲಿನೂ ಹೋಗಿಲ್ಲ. ಒಂದ್ಸಲಿ ಮಾತ್ರ ನಾನೇನಕ್ಕೆ- ಯಾವಾಗ ಕಾಲೇಜ್ ಮುಗ್ದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಹೋದೆ ನಾನು ಅಷ್ಟೇ. ಏನಕ್ಕೆ ಹೋಗಿಲ್ಲ ಅಂತಂದ್ರೆ ವೇಸ್ಟ್ ಆಫ್ ಮನಿ ಅಂತ ಅಂದ್ಬಿಟ್ಟು ನಾನು ಹೋಗಿಲ್ಲ. ಅಂದ್ರೆ ನನ್ಗೆ ನಮ್ ಚಿಕ್ಕ school ವಯಸ್ಸಲ್ಲೆಲ್ಲ ಹೋಗ್ಬೇಕು ಅಂತ ಇತ್ತು, ಆದ್ರೆ ಒಂದ್ಸಲಿನೂ ಹೋಗಿರ್ಲಿಲ್ಲ. ಸ್ಕೂಲ್ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗೋರು. ನನ್ಗೆ ಆವಾಗೇ ಥಾಟ್ ಅಲ್ಲಿ ಏನಿರುತ್ತೆ ಹಾ. ಹೋಗೋದು ಸುಮ್ಮನೆ ನೀರಲ್ಲಿ ಆಟ ಆಡ್ಕೊಂಡು. ನಾನು ಇಲ್ಲೇ 2 ಅವರ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ರೆ ಓಕೆ. ಮತ್ತಿಕೇರಿ ಹತ್ರ JP ಪಾರ್ಕ್ ಇಲ್ವಾ, ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಓಕೆ. ಅಲ್ಲಿ ಅವಾಗೆಲ್ಲ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಆರಾಮಾಗಿ ಪೂಲು, enjoy ಮಾಡ್ಕೊಂಡು ಸೈಕಲ್, ಸೈಕ್ಲಿಂಗು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅದೇ ಇತ್ತು. 3 ಅವರ್ಗೆ ಆತರ ಅದೇ. ನೀರಲ್ಲಿ ಇಟ್ಕೊಂಡು ಎದುರ್ಕೊಂಡು ಇಲ್ಲ ಇವನ್ PS ಹೋಗ್ತಾ ಇದ್ನೋ ಇಲ್ಲಿ ಹೋಗುತ್ತಿಲ್ಲ. ನಾವು PS ಹೋಗ್ತಾ ಇದ್ದೋ ಹೋಯ್ತಿದ್ದೆ ಸೈಬರ್ ಸೆಂಟರ್ಗೆ. ಅಲ್ಲಿ ಹೋದೋ ಅಂದ್ರೆ PS ಹೊಡ್ತಿದ್ದೋ, YCTನೂ ಹೊಡ್ತಿದ್ದೋ, ಎಲ್ಲ ಆಡ್ತಿದ್ದೋ. ನಾವು ಕಂಪ್ಯೂಟರ್ ಗೇಮ್ಸ್ ಹೊಡ್ತಿದ್ದೋ, PS ಆಡ್ತಿದ್ದೋ. ನಾನು ಬರೀ ಕಂಪ್ಯೂಟರ್ ಗೇಮ್ಸ್ ಮಾತ್ರ ಆಡ್ತಾ ಇದ್ದಿದ್ದು. ಸೊ ನಾವು ಅವಾಗ್ಲೇ ಹೇಳಿದ್ವಲ್ಲ ಎಲ್ಲಾ ತರನು ಮಾಡ್ತೀವಿ ಡಿಫ್ರೆಂಟ್ ಆಗಿ ಅಂತ. ಇದಕ್ಕೆ ಹೋದಾಗೇನೆ ನನ್ನ ಸೈಕಲ್ ಕಳ್ತನ ಹೋಯ್ತು ಅಂತ ನಿಮ್ಗೆ ಹೇಳಿಲ್ವ ನಾನು? ಕರೆಕ್ಟ್. ನಾವ್ ಅವಾಗ್ಲೇ ಹೇಳಿದ್ವಲ್ಲ ಎಲ್ಲಾ ತರನು ಡಿಫ್ರೆಂಟ್ ಆಗಿ ಮಾಡ್ತೀವಿ, ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀವಿ ಅಂತ. ಅದೇ ಇವಾಗ ನಾವ್ ಇಲ್ಲಿಗೆ ಬಂದಿದೀವಿ, ಅದನ್ನ ನಾವೇನೋ ಹೇಳ್ಕೊಂಡು ಹೋಗ್ತಾ ಇದೀವಿ. ಆತರ ಡಿಫ್ರೆಂಟ್ ಆಗಿ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅದೇ ನೋಡಿ ಅಲ್ಲೇ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ರಾಮದೇವ್ರ ಬೆಟ್ಟ. ಅದೇನಾ? ಅದೇ ಆ ಕಡೆ ಕಣ. ಅದೇ ಸ್ವಲ್ಪ ಆ ಕಡೆ. ವಿಡಿಯೋ ಸ್ವಲ್ಪ ಅನ್ನೀವನ ಕಾಣ್ಬೋದು, ಆಂಗಲ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಗೆ ಆಲ್ರೆಡಿ ಕೈ ನೋಯ್ತಾ ಇದೆ. ಸರಿ, ಇನ್ನೊಂದ್ಸಲಿ ಸಿಗೋಣ ಬಿಡಿ, ವಿಡಿಯೋ ಜಾಸ್ತಿ ಆಗೋಗ್ಬೋದು. ಡೈರೆಕ್ಟ್ ಆಗಿ ಸಿಗೋಣ. ಓಕೆ ಗೈಸ್, ವಿ ಆರ್ ಇನ್ ದಿ ಬಿಡದಿ ತಟ್ಟೆ ಇಡ್ಲಿ ಬಂದಿದೀವಿ. ಯಾವ್ದು ಮಗ ಹೋಟೆಲ್ ನೇಮು? ಶ್ರೀ ಶಿವ ದರ್ಶನ ಶಶಿ ಹೋಟೆಲ್ ಅಲ್ಲಿ ಇದ್ದೀವಿ ನೋಡಿ. ಚೆನ್ನಾಗಿರೋದು ಅಂತ. ಅದೇ ಇಲ್ಲಿ ಚೆನ್ನಾಗಿರೋದು ಅಂತ ಹೇಳ್ತಾವನೆ. ನಾನು ಒಂದ್ಸಲಿ ಟೇಸ್ಟ್ ಮಾಡಿಲ್ಲ. ಮಲ್ಲಿಗೆ ಇಡ್ಲಿ ಅಂತೆ ನೋಡಿ. ಇವಾಗ ಏನ್ ತಿಂತಾನೆ, ಟೇಸ್ಟ್ ಮಾಡ್ತಾನೆ. ಹೇಳು ಬೇಗ ತಿಂದು. ತಿಂದಿಲ್ಲ ಇನ್ನ ನೋಡಿ ಬೀಳಿಸ್ಬಿಟ್ಟಾನ, ಅರ್ಧ ಇಡ್ಲಿ ಮುರಿದ್ ಬಿಟ್ಟಾನೆ. ಮಲ್ಲಿಗೆ ಇಡ್ಲಿ ಇದು. ತಿಂದ ಚಟಾಪಟ ಚೆನ್ನಾಗಿದೆ ಇಲ್ಲಿ. ರಿವ್ಯೂ ಬೋಲೋ ಭಯ್ಯ. ಫಸ್ಟ್ ಇಂದ ಬರೋದು ಇಲ್ಲಿ ಯಾವಾಗ ಈ ಹೈವೇಲಿ ಹೋದಾಗ. ಓಕೆ, ಚೆನ್ನಾಗಿದೆ. ಅರೆ ನಾನು ಯಾವತ್ತೂ ಬಂದಿಲ್ಲ, ಇವತ್ತೇ ಫಸ್ಟ್ ಟೈಮ್. ಜಾಸ್ತಿ ಆಗಿದೆ. ಹಂಗಾದ್ರೆ ನೀವು ನಂದು ರಿವ್ಯೂ ಕೇಳಕ್ಕೆ ಅಂತ ಕ್ಯೂರಿಯಸ್ ಆಗಿರ್ತೀರಾ? ನೀನ್ ಫಸ್ಟ್ ಟೈಮ್ ಹೇಳ್ತೀನಿ. ಅಯ್ಯೋ, ಇದನ್ನ ಮೇಲ್ಗಡೆ ಹೇಳ್ಕೋಬೇಕನ್ಸುತ್ತೆ. ಬೆಣ್ಣೆ ಹಚ್ಕೋಬೇಕು ಮಗ. ಓಕೆ, ಅದ್ರ ಜೊತೆಗೆ ಸಾಗಿ ಚೆನ್ನಾಗಿತ್ತು ಚಟ್ನಿ. ನಿಂದು ಸ್ಪ್ರೆಡ್ ಆಗ್ಬಿಟ್ಟಿತ್ತು ಬೆಣ್ಣೆ, ನಮ್ದು ಸ್ಪ್ರೆಡ್ ಆಗಿಲ್ಲ. ಸ್ಪ್ರೆಡ್ ಮಾಡ್ದಿ ಆಗಲ್ಲ. ಓಕೆ, ಮಸಾಲೆ ವಡೆ ಟೇಸ್ಟ್ ಮಾಡೋಣ. ಮಸಾಲೆ ಚೆನ್ನಾಗೈತೆ. ಓಕೆ ಗೈಸ್, ಆಯ್ತು ಅಷ್ಟೇ ಅನ್ಸುತ್ತೆ ನಮ್ ರಿವ್ಯೂ. ಸರಿ, ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಸರಿ, ನಮ್ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ನಾವು ಮತ್ತೆ ಸಿಗ್ತೀವಿ. ಪೀಸ್. ವೆಲ್ಕಮ್ ಟು ಅವರ್ ಚಾನಲ್. ಸರಿ, ಓಕೆ, ಇನ್ನೊಂದ್ಸಲಿ ಇಂಟ್ರೋ ಕೊಡ್ತೀವಿ ನೋಡಿ, ಕರೆಕ್ಟ್ ಆಗಿ ಬರುತ್ತಾ? ಇಂಟ್ರೋ ಡಿಸೈಡ್ ಆಗಬೇಕು. ಏನು ಕೊಡಬೇಕು ಅಂತ ನಾವು ನೆಕ್ಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್.
ಹೇಳು ಓಡ್ತಾ ಇದ್ದಲ್ಲಿ ಕನ್ನಡದಲ್ಲಿ ನಮಗೆ ಅದೇ ನಮ್ಮ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್ 2K2 ಇರ್ಬೋದು ಕನ್ನಡದಲ್ಲಿ ಮಾಡಾಯ್ತು ಅದೊಂದಿಲ್ಲ ಬೇಕಂದ್ರೆ ಕಟ್ ಮಾಡ್ಕೊಳ್ತಾರೆ ಏನು ನಾನು ಹೇ ಗೈಸ್ ವೆಲ್ಕಮ್ ಟು ಅವರ್ 2K2 ಪಾಡ್ಕಾಸ್ಟ್ ಆರ್ 2K2 ಪಾಡ್ಕಾಸ್ಟ್ ಓಕೆ 1 2 3 1 3 2 1 ಹೇ ಗೈಸ್ ವೆಲ್ಕಮ್ ಟು ಅವರ್ 2K2 ಹೇ ಗೈಸ್ ವೆಲ್ಕಮ್ ಟು ಅಂತ ಹೇಳ್ತೀನಿ ವೆಲ್ಕಮ್ ಟು ಅವರ್ ಅಂತೀನಿ ನೀನು ಪಾಡ್ಕಾಸ್ಟ್ 2K2 ಕಂಟಿನ್ಯೂ ಮಾಡು ಹೇ ಗೈಸ್ ವೆಲ್ಕಮ್ ಟು ಅವರ್ 2K2 ಪಾಡ್ಕಾಸ್ಟ್ ವೆಲ್ಕಮ್ ಟು ಅವರ್ 2K2 ಪಾಡ್ಕಾಸ್ಟ್ ಅಂದ್ರೆ ಇಬ್ಬರು ಏನೋ ಒಂದು ಹೇಳ್ಬೇಕು ಲಾಸ್ಟಿಗೆ ಏನು ಹೇಳ್ಬೇಕು ಹಲೋ ನಮಸ್ಕಾರ ನಾನು 2K2 ಪಾಡ್ಕಾಸ್ಟ್ ಅಂತ ಇಬ್ಬರು ಕೇಳೋಣ ಆಯ್ತು ಕಂಟಿನ್ಯೂ ಸ್ಟಾರ್ಟ್ ಹೇ ಗೈಸ್ ವೆಲ್ಕಮ್ ಟು ಅವರ್ 2K2 ಪಾರ್ಕರ್ಸ್ ಯೂಟ್ಯೂಬ್ ಚಾನಲ್. ಅದು ಬ್ಲೂಪರ್ಸ್ ಆಗಿ ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡ್ಬಿಟ್ಟು ಹಾಕೋಣ. ಇದು ಪ್ರಿಪರೇಷನ್ ಇಲ್ಲಾಂದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಹಾಕ್ತೀವಿ. ಬ್ಲೂಪರ್ಸ್ ಒಂದು 1 ನಿಮಿಷ ಆ ಥರ ಎಲ್ಲ ಹಾಕೋಣ. ಟೋಟಲ್ ಒಂದು 15 ಮಿನಿಟ್ಸ್ ಬರ್ಬೋದು ಅನ್ಕೊಂಡಿದೀವಿ, ನೋಡೋಣ. ಜಾಸ್ತಿನೇ ಬರ್ಬೋದು.